ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾಳೆಯಿಂದ ಹೊಸ ವರ್ಷ ಯುಗಾದಿ. ಒಂದು ಕೈ ಮರೆತ ಸಿಹಿಯಾಗಿರೋಣ, ಬೇವು ಬೆಲ್ಲ ತಿಂದ ಸಿಹಿಯಾಗಿರೋಣ. ಒಳ್ಳೆಯ ದಿನಗಳು ತಮಗೆ ಬರಲಿ. ಒಟ್ಟಾರೆ ಬೆಳಗಾವಿ ಜಿಲ್ಲಾ ರಾಜಕಾರಣದಾಗ ಒಂದು ಕಾಂಗ್ರೆಸ್ನಾಗ ಸತೀಶ್ ಜಾರಕಿಹೊಳಿ ದೂರದೃಷ್ಟಿ ರಾಜಕಾರಣಿ. ಯಾವ್ಯಾವ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಅದನ್ನು ಹೆಂಗೆ ಪಕ್ಷಕ್ಕೆ ತಮಗೆ ಹೆಂಗೆ ಬಳಸ್ಕೋಬೇಕು ಅನ್ನೋದು ಬುದ್ಧಿವಂತರಂತ ಅಂತಾರ. ಅದೇ ಸಾಲಿನಾಗ ನನ್ನ ಅಂದಾಜಲೆ 4 ಬಾರಿ ಶಾಸಕರಾದವರು. ಅಂದರೆ 1 ಬಾರಿ ತಮ್ಮ ಶಾಸಕ ಸ್ಥಾನ ಬಿಟ್ಟು ಬೇರೆ ಕಡೆ ಹೋಗಿ ನಿಂತು ಆರಿಸಿ ಬಂದವರು. ಅವರಂದ್ರೆ ಜೈನ್ ಸಮುದಾಯದ ಅಭಯ್ ಪಾಟೀಲ್ 4ನೇ ಬಾರಿ ವಿಧಾನಸಭಾ ಕಾಣತ್ತಾರೆ. ಯಾಕಂದ್ರೆ ನಮ್ಮ ಜಿಲ್ಲಾದಾಗ ಒಂದು ಕ್ಷೇತ್ರ ಬಿಟ್ಟು ಹೋಗಿ ಬೇರೆ ಕ್ಷೇತ್ರದಾಗ ಆರಿಸ್ಕೊಂಡ್ ಬಂದವ್ರಂದ್ರೆ ಬಹುತೇಕ ವೀರ್ ಕುಮಾರ್ ಪಾಟೀಲ್, ನಿಪ್ಪಾಣಿ ಮತ್ತು ಸದಲ್ಗಾಕ 2 ಕಡೆ MLA ಆಗಿದ್ರು ಅವ್ರು. ಅವ್ರು ಬಿಟ್ಟರೆ ಅದ ಸಮಾಜದ ಅಭಯ್ ಪಾಟೀಲ್ರು ದೂರದೃಷ್ಟಿ ರಾಜಕಾರಣಿ. ಯಾವ್ಯಾವ ಸಮಾಜಕ್ಕೆ ಸ್ಥಾನಮಾನ ಕೊಡಬೇಕು, ಯಾವ ರೀತಿ ಆ ಕ್ಷೇತ್ರದಾಗ ಕೆಲಸ ಮಾಡಬೇಕು, ಜನರ ಜೊತೆ ಹೆಂಗಿರ್ಬೇಕು ಅನ್ನೋದು ಅಭಯ್ ಪಾಟೀಲ್ರು ನೋಡಿ ಕಲಿಬೇಕಂತ ಭಾಳಷ್ಟು ಮಂದಿ ಅಂತಿರ್ತಾರೆ. ಯಾಕಂದ್ರೆ ಮಹಾನಗರ ಪಾಲಿಕೆ ಚುನಾವಣೆ ಪ್ರಥಮ ಬಾರಿ ಪಕ್ಷ ಬಿ ಫಾರ್ಮ್ ಆದಾಗ ಅಭಯ್ ಪಾಟೀಲ್ರು ಮತ್ತು ಅನಿಲ್ ಬೆನ್ಕೆ ಮತ್ತು BJPಯ ಎಲ್ಲ ಸಂಘಟಕರು ಕಾರ್ಯಕರ್ತರು ಕೂಡಿ ಬೆಳಗಾವಿ ಮಹಾನಗರ ಪಾಲಿಕೆ ಮ್ಯಾಗ BJP ಜೆಂಡಾ ಹಾರಿಸ್ತಾರೆ. ಯಾಕಂದ್ರೆ ಅಂಥ ಒಂದು ಮಹಾರಾಷ್ಟ್ರ ಏಕೀಕರಣ ಸಮಿತಿ, ಕಾಂಗ್ರೆಸ್ಸು, ಮುಸಲ್ಮಾನ್ ಕಮ್ಯುನಿಟಿ ಎಲ್ಲ ಇದ್ದಾಗ BJP ಮೆಜಾರಿಟಿ ತೊಗೊಂಬರೋದೇನು ಸಣ್ಣ ಮಾತಲ್ಲ. ಅವಾಗ ಅಭಯ್ ಪಾಟೀಲ್ರ, ಅನಿಲ್ ಬೆನ್ಕೆ ಮತ್ತು BJPಯ ನಾಯಕರ ಕಾರ್ಯಕರ್ತರು ಒಗ್ಗಟ್ಟದಿಂದ ದುಡಿದು ಮೇಯರ್ ಅವ್ರ ಪಾಲಿಗೆ ಮಾಡ್ಕೊಂಡ್ರು. ಆಮ್ಯಾಗ ಅಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ದಲಿತ ಪೌರ ಕಾರ್ಮಿಕರ ಕುಟುಂಬಕ್ಕೆ ಮೇಯರ್ ಕೊಟ್ಟದ್ದನು ಇವತ್ತು ಅಭಯ್ ಪಾಟೀಲ್ರಿಗೆ ಆ ಶ್ರೇಯಸ್ಸು ಸಲ್ತೈತೆ. ಯಾಕಂದ್ರೆ ಅದರ ನಂತರ ಈಗ ಪ್ರೀತಿ ಕಾಮ್ಕಾರ್ ಇವತ್ತು ಮೇಯರ್ ಸ್ಥಾನಕ್ಕೆ ನೇಕಾರ ಸಮಾಜ, ದೇವಾಂಗ ಸಮಾಜ ರಾಜ್ಯದಾಗ ಮೇಯರ್ ಒಂದು ಸ್ಥಾನ ಕೊಟ್ಟಿದ್ದು ಬಹುತೇಕ ಅಭಯ್ ಪಾಟೀಲ್ರ ಮತ್ತು BJP ಪಕ್ಷ ಅಂತ ಜನ ಮಾತಾಡಕ್ಕೆ ಶುರು ಮಾಡಿತ್ತು. ಯಾಕಂದ್ರೆ ಬಹುಪಾಲ ಒಂದು ಬೆಳಗಾವಿ ದಕ್ಷಿಣದೊಳಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮರಾಠ ಹುಟ್ರ ನಂತರ ದೇವಾಂಗ ಸಮಾಜದವ್ರು ಬಹುತೇಕ ಹೆಚ್ಚಿದ್ದಂಗೆ ಕಾಣ್ತಾರಲ್ಲಿ ಮತದಾರರು. ಒಟ್ಟಾರೆ ಅಭಯ್ ಪಾಟೀಲ್ರಿಗೆ ಯಾವುದೇ ಚುನಾವಣೆ ಒಳಗೆ ಬೆನ್ನೆಲುಬಾಗಿ ನಿಂತಿರ್ತೈತೆ ಆ ಸಮಾಜದ ಋಣ ತೀರಿಸಿದಂಗೆ ಆತಂತ ಈ ಒಂದು ಅವಕಾಶವನ್ನು ಅಭಯ್ ಪಾಟೀಲ್ರ ಈ ಪ್ರೀತಿ ಕಾಮ್ಕಾರ್ ಅವ್ರಿಗೆ ಮಹಾಪೌರ ಹುದ್ದೆ ನೀಡಿ ಆ ಸಮಾಜಕ್ಕೆ ಇಡೀ ರಾಜ್ಯದಾಗ ಅಭಯ್ ಪಾಟೀಲ್ ಕಡೆ ದೇವಾಂಗ ಸಮಾಜ ತಿರುಗಿ ನೋಡುವಂಗೆ ಮಾಡಿದಾರಂತ ಮಂದಿ ಮಾತಾಡತೈತೆ. ಅದೇ ರೀತಿ ಇವತ್ತು ಮಹಾಪೌರ ಸ್ಥಾನಕ್ಕೆ ಹನುಮಂತ ಕೊಂಗಾಲಿ ಒಬ್ಬ ಕ್ರಿಯಾಶೀಲ ಕಾರ್ಯಕರ್ತ BJPಯ. ಒಟ್ಟಾರೆ ಬೆಳಗ್ಗೆ 7 ಗುಡ್ದ ಜನಸೇವೆ, ಪಕ್ಷನ ನನ್ನ ಮುಖ್ಯ ಧ್ಯೇಯ, ಪಕ್ಷನ ನನ್ನ ತಾಯಿ ಅಂತ ತಿಳ್ಕೊಂಡು ಸಂಘಟನೆ ಮಾಡುತ್ತಿರುವಂಥ ಒಂದು ಹನುಮಂತ ಕೊಂಗಾಲಿ ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ. ಒಟ್ಟಾರೆ ಈ ಒಂದು BJPಯ ಒಂದು ನಿರ್ಣಯ ಅಥವಾ ಅಭಯ್ ಪಾಟೀಲ್ರು ಒಂದು ಕೋರ್ ಕಮಿಟಿಯ ನಿರ್ಣಯ ಮುಂದಿನ ದಿನಮಾನದಾಗ BJPಗೆ ಒಂದು ದೊಡ್ಡ ಲಾಭ ಆಗ್ತೈತೆ ಅಂತ ಅವ್ರವ್ರ ಕಾರ್ಯಕರ್ತರು ಮಾತಾಡತ್ತಾರೆ. ಒಟ್ಟಾರೆ ಅಭಯ್ ಪಾಟೀಲ್ರನ್ನ ಬೆಳಗಾವಿ ಮಹಾನಗರ ಪಾಲಿಕೆಗೆ ಕಿಂಗ್ ಮೇಕರ್ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಒಟ್ಟಾರೆ ಆ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಟ್ಟಿದ್ದು ನೋಡಿದ್ರೆ ಅಭಯ್ ಪಾಟೀಲ್ರ ಆ ಸಮಾಜಕ್ಕೆ ನೀಡಿದಂಥ ಒಂದು ಕೊಡುಗೆ ಮುಂದಿನ ದಿನಮಾನದಾಗ ರಾಜ್ಯಕ್ಕೆ ಒಳ್ಳೇದಾಗ್ತೈತಿ ಅಂತೇಳಿ ಅವ್ರ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ. ನಮಸ್ಕಾರ.